ಅವರು ನೆಪ ಹೇಳಲಿಕ್ಕೆ, ಬೇರೆಯವರ ಮೇಲೆ ತಮ್ಮ ತಪ್ಪುಗಳನ್ನು ಹೊರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಾರಿಗೆ ನೌಕರರು 32-33 ತಿಂಗಳ ಹಿಂಬಾಕಿಯನ್ನ ಕೇಳ್ತಾ ಇರೋದು. ಅದನ್ನ ಕೊಡದೆ ಸರ್ಕಾರ ಈ ರೀತಿ ಅವರ ಮೇಲೆ ದುಂಡಾವರ್ತಿ ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಬಿಜೆಪಿ ಸರ್ಕಾರ ಹಿಂದೆ ಇತ್ತು ನಿಜ. ಆವತ್ತಿನ ತೀರ್ಮಾನಗಳನ್ನ ಮುಂದೆ ಬರತಕ್ಕಂಥ ಸರ್ಕಾರಗಳು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಕೈ ಬಿಡಬೇಕಾ? ಇವತ್ತು ಸರ್ಕಾರ ಕಾಂಗ್ರೆಸ್ ಇದೆ, ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವರ ತೀರ್ಮಾನಗಳನ್ನು ವಿರೋಧ ಮಾಡಲಿಕ್ಕೆ ಮಾತ್ರ ಸರ್ಕಾರ ಬರಬೇಕಾ? ಇದು ಒಂದು ಕೆಟ್ಟ ಪರಂಪರೆಯನ್ನು ಆಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಅವರ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡ್ತಿದ್ರೆ ಯಾವ್ದು ಎಸ್ಮಾ ಜಾರಿ ಮಾಡ್ತೀವಿ, ಕೆಲಸದಿಂದ ತೆಗಿತೀವಿ ಅಂತ ಹೇಳೋದು ಇದು ಎಷ್ಟು ಸರಿ? ಇದು ತಪ್ಪು ಇರತಕ್ಕಂಥದ್ದು ಸರ್ಕಾರದಲ್ಲಿ, ಕಾರ್ಮಿಕರಲ್ಲಿ ಅಲ್ಲ. ಆದ್ರಿಂದ ಕಾರ್ಮಿಕರ ಅವರ ಬೇಡಿಕೆಯನ್ನ ಈಡೇರಿಸಿಬಿಟ್ರೆ ಮುಂದೆ ಸಮಸ್ಯೆನೇ ಇರಲ್ಲ. ಇದು ಅರ್ಥನೇ ಆಗಲ್ಲ ಇವರಿಗೆ. ಆದ್ರೆ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಥವುಗಳನ್ನ ಬಿಜೆಪಿ ಸಹಿಸಿಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಚಾರ ಇವತ್ತು ನಾನು ತಮ್ಮ ಗಮನಕ್ಕೆ ತರಬೇಕು. ದೇಶದ ಸುಭದ್ರತೆಯನ್ನು ಪ್ರಶ್ನೆ ಮಾಡತಕ್ಕಂಥ ಕಾರ್ಯವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ದೇಶದ ಕಾನೂನು ಎಲ್ಲರಿಗೂ ಒಂದೇ, ಆದ್ರೆ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಪುಗಳನ್ನೇ ಕಾಂಗ್ರೆಸ್ ಪ್ರಶ್ನೆ ಮಾಡತಕ್ಕಂಥದ್ದು ಎಷ್ಟು ಸರಿ? ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವೇ? ಸಂವಿಧಾನ ವಿರೋಧಿ ಅಲ್ವೇ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಬಹಳ ಪಂಕಾನುಪಂಕ ಭಾಷಣ ಮಾಡ್ತೀವಿ. ಅವರ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದ್ಯಾ? ನನ್ನ ಪ್ರಶ್ನೆ. ದೇಶದ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಏನು? ಅವರ ಅಪ್ಪರ್ ಚೇಂಬರ್ ಸರಿ ಇದೆಯಾ ಅಂತ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಬೇಕು. ಅವರ ಉಚ್ಚತನಕ್ಕೆ ಅವರನ್ನು ಓಲೈಸತಕ್ಕಂಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಉಳಿದು ಬಿಟ್ಟಿದೆ. ಇವತ್ತು ಕೋರ್ಟ್ ಕೇಳ್ತದೆ, ನೀವು ಈ ದೇಶದ ಪ್ರಜೆಯಾಗಿ ಆಗಿದ್ರೆ ಇಂತಹ ಮಾತನ್ನು ಕೇಳೋದು ಸರಿ ಇದೆಯಾ ಅಂತ ಪ್ರಶ್ನೆ ಮಾಡ್ತದೆ. ಯಾಕೆ? ಸರ್ಕಾರಗಳಿಗೆ ಗೊತ್ತಿಲ್ಲದೆ ಈ ದೇಶದ ಚಟುವಟಿಕೆ ರಾಹುಲ್ ಗಾಂಧಿ ಗೊತ್ತಾ? ಚೈನಾ ಈಗಾಗಲೇ ಏನು 20,000 ಕಿಲೋಮೀಟರ್ ಏನೋ ಜಮೀನನ್ನ ಹೊಡ್ಕೊಂಡು ಬಿಟ್ಟಿದೆ. ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ಆ ದೇಶದ ಪ್ರಧಾನಮಂತ್ರಿ ನಿಮಗೆ ಹೇಳಿದ್ರ? ಯಾಕಂದ್ರೆ ನೀವು ಅವರು ಬಹಳ ಕಿತ್ತಣ್ಣಿದ್ದಾಗೆ ಸುಳ್ಳುಗಳನ್ನು ಯಾಕೆ ಎಬ್ಬಿಸ್ತಾ ಇದ್ದೀರಿ? ಈ ದೇಶ ಒಡೆಯುವ ಕೆಲಸವನ್ನ ಕಾಂಗ್ರೆಸ್ ಮೊದಲಿನಿಂದ ಮಾಡ್ತಾ ಬಂದಿದೆ. ಅವರ ಕಾಂಗ್ರೆಸ್ನ ಪರಂಪರೆ ಇದೆ. ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಕೋರ್ಟ್ಗಳನ್ನೇ ಆಡಳಿತ ಮಾಡ್ತಿದ್ದ ಇವರು, ಇವರ ಅಜ್ಜಿ ಈ ವೋಟ್ ಕಳವು ಇದರಲ್ಲಿ ಸಿಕ್ಕಾಕೊಂಡು ಗೆದ್ದಾಗ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿದ ಈ ಪರಂಪರೆ ಈಗ ಅದೇ ರೀತಿಯ ಸುಳ್ಳುಗಳನ್ನು ಹೇಳ್ಕೊಂಡು ಒಂದು ರೀತಿಯ ನೆಗೆಟಿವ್ ಪೊಲಿಟಿಕ್ಸ್ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಈ ದೇಶಕ್ಕೆ ಕೆಟ್ಟ ಹೆಸರು ತರತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಬಹುಶಃ ಅವರು ಬುದ್ಧಿವಂತರಾಗಿದ್ದಿದ್ರೆ ಬುದ್ಧಿವಂತಿಕೆಯಿಂದ ಇವುಗಳನ್ನೆಲ್ಲ ನಿಭಾಯಿಸ್ತಿದ್ರು. ಬಹುಶಃ ಅವರು ಯಾರು ಹೇಳ್ತಾರೆ ಹೇಳಿದ್ದನ್ನ ಕೇಳಿ ಮಾತಾಡ್ತಕ್ಕಂಥ ವ್ಯಕ್ತಿ ಅವರು. ಅವರಿಂದಾಗಿ ಇಡೀ ದೇಶಕ್ಕೆ ಇವತ್ತು ಅಪಮಾನ ಆಗ್ತಾ ಇದೆ. ಹೊರದೇಶಗಳಲ್ಲಿ ನಮ್ಮ ದೇಶದ ನಾಯಕತ್ವವನ್ನು ಕಂಡು ಬೇರೆಯವರು ನಮ್ಮನ್ನು ಅಣುಗಿಸುವಂತಾಗ್ತಾ ಇದೆ. ನನಗೆ ತಿಳಿದಿರೋ ಮಟ್ಟಿಗೆ ಇಂಥ ಒಂದು ಆದೇಶಗಳೇನಾದ್ರೂ ಕೋರ್ಟಿನ ಮೂಲಕ ಬಂದುಬಿಟ್ರೆ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಬಿಸಾಕಿ ಹೋಗ್ಬೇಕಾಗಿದೆ. ಈಗಲೂ ನಾನು ಒತ್ತಾಯಿಸ್ತೇನೆ, ಇಂಥ ಒಂದು
ನಡತೆ ನಿಮ್ಮದು ಸರಿ ಹೋಗೋದಿಲ್ಲ ಈ ದೇಶಕ್ಕೆ. ಆದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು ನೀವು ಅಂತೇಳಿ ರಾಹುಲ್ ಗಾಂಧಿ ಅವರನ್ನು ನಾನು ಒತ್ತಾಯಿಸ್ತೇನೆ. ಇನ್ನೊಂದು ಈ ಮಾತು ಹೇಳ್ಬಿಡ್ತೇನೆ. ಇದನ್ನ ಬೆಂಬಲಿಸಿ ಮಾನ್ಯ ಹರಿಪ್ರಸಾದ್ ರವರು, MLC ಹರಿಪ್ರಸಾದ್ ರವರು ಕೋರ್ಟ್ಗಳನ್ನೇ ನಿಂದಿಸಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ಇದೇ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸರಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ಆದೇಶ ಬಂತು. ನಮ್ಮ ಇವರು ಯಾರು ಮೊನ್ನೆ ಕೋರ್ಟ್ನ ಆದೇಶ ಬಂತು. ಕೋರ್ಟ್ನ ಆದೇಶದಲ್ಲಿ ಈ ಕೇಸರಿ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಏನು ಆ ರೀತಿ ನಡೆದಿಲ್ಲ, ಪುರಾವೆಗಳಿಲ್ಲ ಅಂತೇಳಿ ಇದನ್ನ ಕೇಸನ್ನು ಖುಲಾಸೆ ಮಾಡಿದರು. ಅದನ್ನು ಕೂಡ ಇವರು ವಿರೋಧ ಮಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು. ಅಂದಮೇಲೆ ಕೋರ್ಟ್ಗಳ ಬಗ್ಗೆ, ನ್ಯಾಯಾಂಗದ ವಿಚಾರದಲ್ಲಿ ಇವರಿಗೆ ಒಂದು ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಆದ್ರೆ ನಮಗೆ ಪಾಠ ಹೇಳ್ತಾರೆ. ಯಾವಾಗಲೂ ಕಾಂಗ್ರೆಸ್ನ ಅನಿಸಿಕೆಗೆ ಪರವಾಗಿ ಕೋರ್ಟಿನ ಆದೇಶಗಳು ಬಂದ್ರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬಂದಂತೆ, ನ್ಯಾಯಾಂಗವನ್ನು ಎತ್ತಿ ಹಿಡಿದಂತೆ. ಇವರ ಮನಸ್ಥಿತಿಗೆ ವಿರುದ್ಧವಾಗಿ ಬಂದ್ರೆ ಪ್ರಜಾಪ್ರಭುತ್ವ ಹಾಳಾದಂತೆ, ಸಂವಿಧಾನ ನಾಶವಾದಂತೆ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಪೊಲಿಟಿಕ್ಸ್ ಕಾಂಗ್ರೆಸ್ನವರು ಮಾತ್ರ ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರು ಆಗೋದಿಲ್ಲ. ಇದಕ್ಕೆ ತಕ್ಷಣ ಹರಿಪ್ರಸಾದ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ದೇಶದ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಇವರು ಈ ರೀತಿ ನಾಯಕರಾಗಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವು ಜಾತಿಗಳಲ್ಲ. ಅವು ಜಾತಿ ಸೂಚಕಗಳು. ಮಹಾರಾಜ, ಮೈಸೂರಿನ ಮಹಾರಾಜರು ಇಂದಿನ ಅವರ ಕಾಲಾವಧಿಯಲ್ಲಿ ಇವುಗಳನ್ನು ಯಾರು ಕರ್ನಾಟಕದವರು ಪಕ್ಕ ಇರ್ತಾರೆ, ಯಾರು ವಲಸೆ ಬಂದವರಿದ್ದಾರೆ ಅವರನ್ನು ಗುರುತಿಸಲಿಕ್ಕೆ ಮಾಡಿದ ಪದಪ್ರಯೋಗಗಳಷ್ಟೇ. ಅದಾದ ಮೇಲೆ ಅವು ಜಾತಿಗಳಾಗಿ ಇರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಬಹಳ ಸಂಘಟನೆಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವುಗಳನ್ನು ಗುರುತಿಸಬಾರದು, ತೆಗಿಬೇಕು. ಅವುಗಳನ್ನು, ಆ ಜನಾಂಗಗಳನ್ನು ಕೂಡ ಅವರ ಒರಿಜಿನಲ್ ಜಾತಿ ಯಾರ್ದಿರ್ತದ ಮೂಲ ಜಾತಿಗಳಲ್ಲಿ ಸೇರ್ಪಡೆ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು. ಈ ಆಯೋಗ ಕೂಡ ಅದನ್ನು ಮಾಡ್ತೇನೆ ಅಂತಿತ್ತು. ಮತ್ತೆ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಕೆಲಸವನ್ನ ಈ ಆಯೋಗ ಮಾಡಿದೆ ಅಂತ ನನಗನ್ನಿಸ್ತದೆ. ಎರಡನೇದಾಗಿ, ಈ ಆಯೋಗ ಏನು ವರದಿಯಲ್ಲಿ ಕೊಟ್ಟಿದೆ ಯಾರಿಗೂ ಗೊತ್ತಿಲ್ಲ. ಆದ್ರಿಂದಾಗಿ ವರದಿಯನ್ನ ಸರ್ಕಾರ ಈಗ ಕೈ ತಗೊಂಡಿದೆ. ಅದರ ಸಾಧಕ ಬಾಧಕಗಳನ್ನ ಅವರು ಏನು ಹೇಳ್ತಾರೋ ನೋಡಿ, ಅದಾದ ಮೇಲೆ ಅದರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ.